ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಮಂಗಳವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ಸಬ್ಜಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಇಲ್ಲಿ ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಒಂದು 5 ಗಂಟೆ ಹಂಗೆ ಎದ್ಬಿಟ್ಟಿದ್ದೆ ಇವತ್ತು. ಅಂದರೆ ಮಕ್ಕಳಿಗೆ ಸ್ಕೂಲೆಲ್ಲ ಶುರು ಆಯಿತು ನೋಡಿ. ಎದ್ದೇಳೋದೇ ಲೇಟ್ ಆಗಿಬಿಟ್ಟು ಅವ್ರನ್ನ ಕಳಿಸ್ಕೊಡೋದು ಸಹ ಲೇಟ್ ಆಗುತ್ತೆ ಅಂತ ಮತ್ತೆ ನಂದು ರೂಟೀನ್ ಏನಿತ್ತಲ್ವ ಅದನ್ನು ಮತ್ತೆ ನಾನು ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಸಮ್ಮರ್ ಇದ್ದಾಗ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ. ಇನ್ನು ಮಕ್ಕಳಿಗೆ ಸ್ಕೂಲ್ ಶುರು ಆದಮೇಲೆ 5 ಗಂಟೆಗೆ ಏಳಲಿಲ್ಲ ಅಂದರೆ ಯಾವುದೂ ಕೆಲಸ ಆಗೋದೇ ಇಲ್ಲ. ಹಾಗಾಗಿ 5 ಗಂಟೆಗೆ ಎದ್ದು ಎಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನನೂ ಸಹ ಮುಗಿಸ್ಕೊಂಡು ಇಲ್ಲಿ ಪೂಜೆನ ಮುಗಿಸ್ಕೊತಿದ್ದೀನಿ. ಅಂದರೆ ಕಸ ಗುಡಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಆ ಕೆಲಸನೆಲ್ಲ ಮುಗಿಸ್ಕೊಂಡು ಇಲ್ಲಿ ಪೂಜೆನೂ ಸಹ ಮುಗಿಸ್ಕೊತಿದ್ದೀನಿ. ಇನ್ನು ಪೂಜೆ ಆದ ನಂತರ ಅಡುಗೆ ಮನೆ ಕೆಲಸನ ನೋಡ್ಕೋಬೇಕು. ಇನ್ನು ಸಮ್ಮರ್ ಇದ್ದಾಗ 1-2 ತಿಂಗಳು ನನ್ನ ರೂಟೀನೇ ಚೇಂಜ್ ಆಗಿಬಿಟ್ಟಿತ್ತು. ಅಂದರೆ ಬೆಳಗ್ಗೆ ಲೇಟಾಗಿ ಎದ್ದೇಳ್ತಿದ್ದೆ, ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ಸಹ ಲೇಟಾಗಿ ಹೋಗ್ತಿತ್ತು. ಹಾಗಾಗಿ ಇವತ್ತಿಂದ ಮತ್ತೆ ನಂದು ಹಳೆಯ ರೂಟೀನ್ ಏನಿದೆ ಅಲ್ವಾ ಅದನ್ನು ಮತ್ತೆ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು 5 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಇನ್ನು ಹಾಗೆ ನಿನ್ನೆ ಎಲ್ಲ ಅಡುಗೆ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೆ ಏನು ಮಾಡಬೇಕು ಅಂತ ಅನ್ನೋದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಫಟಾಫಟ್ ಅಂತ ಅಡುಗೆ ಮನೆ ಕೆಲಸನೂ ಸಹ ಮುಗಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅನ್ನಕ್ಕೂ ಸಹ ಇಟ್ಟಿದ್ದೆ. ಹಾಗೆ ಚಪಾತಿ ಮಾಡಬೇಕಾಗಿತ್ತು. ಚಪಾತಿ ಹಿಟ್ಟನ್ನು ಸಹ ಕಲಿಸ್ಕೊಂಡು ಒಂದು ಸೈಡು ಪೂಜೆ ಕೆಲಸನೂ ಸಹ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಇವತ್ತು ಚಪಾತಿ ಜೊತೆಗೆ ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮನೆಯಲ್ಲಿ ಕಾಲಿಫ್ಲವರ್ ಇತ್ತು, ಅದನ್ನು ಹಾಕ್ಬಿಟ್ಟು ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಸಹ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನನಗೆ ಕುಡಿಯೋದಕ್ಕೆ ಅಂತ ಬಿಸಿನೀರನ್ನು ಸಹ ಕಾಯಿಸ್ಕೊತಾ ಇದ್ದೀನಿ. ಇನ್ನು ಹಾಗೆ ಪಕ್ಕದಲ್ಲಿ ನಿನ್ನೆ ನೈಟೇ ನಾನು ಕಡಲೆಕಾಳು, ಶೇಂಗಾ ಅದನ್ನೆಲ್ಲ ನೆನೆಸಿಟ್ಟಿದ್ದೆ. ಅದನ್ನು ಸಹ ಇಲ್ಲಿ ಸ್ಟೀಮ್ ಕುಕ್ನ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಈ ಥರ 1 ಬೈ 1 ಮಾಡೋದ್ರಿಂದ ನನಗೂ ಸಹ ಕೆಲಸ ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಹಾಗೆ ಜೊತೆಗೆ ಇವತ್ತು ತಿಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆನೂ ಸಹ ಕುಕ್ಕರ್ಗೆ ಹಾಕಬೇಕಾಗಿತ್ತು. ಹಾಗಾಗಿ ನೀಟಾಗಿ ಬೇಳೆನೂ ಸಹ ವಾಶ್ ಮಾಡಿಕೊಂಡು ಅದಕ್ಕೆ ಕುದಿಯೋದಕ್ಕೆ 1-2 ಟೊಮೆಟೊನ ಒಟ್ಟಿಗೆ ಹಾಕಿಬಿಟ್ರೆ ಬೇಗನೆ ಬೇಳೆನೂ ಸಹ ಬೆಂದ್ಕೊಳ್ಳುತ್ತೆ. ಹಾಗೆ ಸಾಂಬಾರು ಸಹ ಬೇಗ ಮಾಡ್ಬೋದು ಅಂತ ಆ ಕೆಲಸನೂ ಸಹ ಮುಗಿಸ್ಕೊತಾ ಇದ್ದೀನಿ. ನೋಡಿ, ಬೆಳಗ್ಗೆ ನಾವು ಬೇಗ ಎದ್ಬಿಟ್ರೆ ನಾವು ಅಂದ್ಕೊಂಡಿರೋ ಟೈಮಿಗೆ ಕರೆಕ್ಟಾಗಿ ಎಲ್ಲ ಕೆಲಸನೂ ಸಹ ಆಗೋಗ್ಬಿಡುತ್ತೆ. ನಾವು ಎದ್ದೇಳೋದೇ ಲೇಟು, ಹಾಗೆ ಅಡುಗೆ ಮಾಡೋದು ಸಹ ಲೇಟ್ ಅಂದರೆ ಅವತ್ತಿನ ದಿನ ಒಂಥರ ಏನೋ ಕೆಲಸ ಅನ್ನೋ ಥರನೇ ಆಗ್ಬಿಟ್ಟಿರುತ್ತೆ. ನನಗೆ ಸಮ್ಮರಲ್ಲಿ ಅದೇ ಥರನೇ ಆಗ್ತಾಯಿತ್ತು. ಮನೇಲಿದ್ದೀವಿ ಅನ್ನೋ ಕಾರಣಕ್ಕೆ ಮಕ್ಕಳು ಸಹ ಮನೇಲಿ ಇರ್ತಿದ್ರು ಅಲ್ವಾ, ಅವರಿಗೆ ಟೈಮ್ ಟು ಕರೆಕ್ಟಾಗಿ ಏನೂ ಮಾಡ್ಕೊಡೋದಕ್ಕೆ ಆಗ್ತಾಯಿರಲಿಲ್ಲ. ಯಾಕಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದೇ ಲೇಟ್ ಆಗ್ತಿತ್ತು. ಹಾಗೆ ಮಧ್ಯಾಹ್ನದ ಊಟನೂ ಸಹ ಲೇಟಾಗಿಬಿಡ್ತಿತ್ತು. ಹಾಗಾಗಿ ಇನ್ನು ಈ ಥರ ಬೆಳಗ್ಗೆ ಬೇಗನೆ ಎದ್ಬಿಟ್ರೆ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಟೈಮಿಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ಹಾಗೆ ಮಧ್ಯಾಹ್ನ ಊಟದ ಟೈಮಿಗೆ ಊಟ ಆಗುತ್ತೆ. ಹಾಗೆ ಎಲ್ಲ ಕೆಲಸನೂ ಸಹ 10 ಗಂಟೆ ಒಳಗಡೆ ಎಲ್ಲ ನಾವು ಮುಗಿಸ್ಕೊಂಡ್ಬಿಡ್ಬೋದು. ಅಡುಗೆ ಕೆಲಸ ಆಯಿತು, ಹಾಗೆ ಬಟ್ಟೆ ವಾಷಿಂಗ್ ಹಾಕೋದಾಯಿತು, ಹಾಗೆ ಪೂಜೆ ಕೆಲಸ ಆಯಿತು, ಅದೆಲ್ಲನೂ ನಾವು 10 ಗಂಟೆನಷ್ಟರಲ್ಲಿ ಕೆಲಸನ ಮಾಡಿಕೊಂಡು ಇನ್ನು ಬೇರೆ ಕೆಲಸ ಏನಾದರೂ ಮಾಡಬೇಕಾದ್ರೆ ನಮಗೆ ಟೈಮು ಸಹ ಸೇವ್ ಆಗುತ್ತೆ. ಹಾಗಾಗಿ ಒಂಚೂರು ಬೇಗನೆ ಎದ್ದಿದ್ದೀನಿ ನಾನು. ಇನ್ನು ಇವತ್ತು ಚಪಾತಿ ಮಾಡಬೇಕು ಅಂತ ಚಪಾತಿ ಹಿಟ್ಟು ಕಲಸಿದ್ದೆ ಅಲ್ವಾ, ಚಪಾತಿಗೆ ಕಾಂಬಿನೇಷನ್ ಆಗಿ ಇವತ್ತು ಹೂಕೋಸು ಹಾಗೆ ಆಲೂಗಡ್ಡೆನ ಹಾಕ್ಬಿಟ್ಟು ಒಂದು ಸಬ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಸಬ್ಜಿ. ಅದಕ್ಕಂತಲೇ ಇಲ್ಲಿ ಹೂಕೋಸಿನಿತ್ತಲ್ವ ಅದನ್ನು ಸಹ ನೀಟಾಗಿ ಬಿಡಿಸಿ ಇಟ್ಕೊತಾ ಇದ್ದೀನಿ.
ಇನ್ನು ಇಲ್ಲಿ ಸಬ್ಜಿಗೆಲ್ಲ ಒಂದು ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಬೇಕಾಗಿತ್ತು, ಅದನ್ನು ಸಹ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಆ ಕೆಲಸ ಮುಗಿಸೋ ಅಷ್ಟರಲ್ಲಿ ನಾನೇನು ಬೇಳೆನ ಕೂಗ್ಸೋಕ್ಕಿಟ್ಟಿದ್ದೆ ಅಲ್ವಾ, ಅದು ಸಹ ನೀಟಾಗಿ ಇಲ್ಲಿ ಬೆಂದ್ಕೊಂಡಿತ್ತು. ಅದನ್ನು ಸಹ ಇಲ್ಲಿ ನಾನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ. ನಮ್ಮನೇಲಿ ಏನಂದರೆ ಈ ಥರ ತಿಳಿ ಸಾಂಬಾರು ಹಾಗೆ ರಸಮ್ಮು ತುಂಬಾ ಇಷ್ಟಪಡ್ತಾರೆ. ಈ ನಡುವೆ ಸೊಪ್ಪು ಸಾಂಬಾರು ಅಷ್ಟಾಗಿ ಇಷ್ಟಪಡ್ತಾನೆ ಇಲ್ಲ. ಏನು ಸಾಂಬಾರು ಮಾಡಲಿ ಅಂತಂದರೆ ತಿಳಿ ಸಾಂಬಾರು ಮಾಡು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಾರದಲ್ಲಿ 1 ಅಥವಾ 2 ಸರಿ ಈ ಥರ ತಿಳಿ ಸಾಂಬಾರನ್ನ ಮಾಡ್ತಾನೆ ಇದ್ದೀನಿ. ನಾನು ತುಂಬಾ ಇಷ್ಟಪಟ್ಟು ತಿಳಿ ಸಾಂಬಾರನ್ನ ತಿಂತಾರೆ ನಮ್ಮನೇಲಿ. ಹಾಗಾಗಿ ಇನ್ನು ಇಲ್ಲಿ ತಿಳಿ ಸಾಂಬಾರಿಗೆ ನಾನೇನು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ನೀವು ಸಾಂಬಾರನ್ನ ಯಾವ ಥರ ಒಗ್ಗರಣೆ ಮಾಡ್ತೀರಲ್ವ ಅದೇ ಥರನೇ ಈ ತಿಳಿ ಸಾಂಬಾರಿಗೂ ಸಹ ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಹಾಗೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಇಂಗು ಅದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಈ ತಿಳಿ ಸಾಂಬಾರು ಅಂದರೆ ಗಟ್ಟಿಯಾಗಿರ್ಬಾರ್ದು, ಸುಮ್ಮನೆ ಒಂದೇ ಒಂದು ಗ್ಲಾಸು ಬೇಳೆನ ಹಾಕಿಬಿಟ್ಟು ನೀರನ್ನ ಜಾಸ್ತಿ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿ ಸಖತ್ ಟೇಸ್ಟಿಯಾಗುತ್ತೆ. ಹಾಗೆ ಒಂದು ಚೂರು ಹುಳಿ ಮುಂದೆ ಮಾಡಿಬಿಟ್ಟು ಈ ಸಾಂಬಾರನ್ನ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ. ಕೆಲವೊಬ್ಬರು ಬೆಲ್ಲನ ಬಳಸ್ತಾರೆ ಎಲ್ಲ ಅಡುಗೆಗೂ. ನಮ್ಮ ಮನೇಲಿ ಅಷ್ಟಾಗಿ ಬೆಲ್ಲ ಬಳಸಿದರೆ ಇಷ್ಟನೇ ಆಗೋದಿಲ್ಲ, ಹಾಗಾಗಿ ನಾನು ಬೆಲ್ಲನ ಬಳಸೋದಕ್ಕೇ ಹೋಗಲ್ಲ. ಯಾರೆಲ್ಲ ಈ ಥರ ಅಡುಗೆಗಳಿಗೆ ಬೆಲ್ಲನ ಹಾಕ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವೇನಾದರೂ ಯಾರ್ದಾದ್ರು ಮನೆಗೆ ಊಟಕ್ಕೇನಾದರೂ ಹೋಗಬೇಕು ಅಂತ ಹೋದಾಗ ಅಲ್ಲೇನಾದರೂ ಬೆಲ್ಲನ ಹಾಕ್ಬಿಟ್ಟು ಅಡುಗೆ ಮಾಡಿದರೆ ನಮಗೆ ಅಷ್ಟಾಗಿ ಇಷ್ಟನೇ ಆಗೋದಿಲ್ಲ, ಯಾಕಂದರೆ ನಮಗೆ ಅಭ್ಯಾಸನೇ ಇರೋದಿಲ್ಲ ನೋಡಿ. ಹಾಗಾಗಿ ಊಟ ಮಾಡಿದ್ವಿ ಅನ್ನೋ ಥರ ಅನಿಸೋದೇ ಇಲ್ಲ ನನಗೆ ಬೆಲ್ಲ ಹಾಕ್ಬಿಟ್ಟು ಅಡುಗೆ ಮಾಡಿದರೆ. ಇನ್ನು ಸಾಂಬಾರು ಸಹ ಕುದೀತಾ ಇತ್ತು. ಹಾಗೆ ಇನ್ನು ಇಲ್ಲಿ ಸಬ್ಜಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಕಾದಾದ ನಂತರ ಇಲ್ಲಿ ನಾನು ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಹೂಕೋಸನ್ನ ಹಾಕ್ಕೊತಿದ್ದೀನಿ. ಹುಳ ಇರುತ್ತೆ ಅಂತ ಹೇಳ್ಬಿಟ್ಟು ಅರಿಶಿನ ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ಕೊತಿದ್ದೀನಿ. ಇದನ್ನು ಪೂರ್ತಿಯಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಬೇಯಿಸಿಟ್ಕೊಂಡಿರುವಂತಹ ಹೂಕೋಸನ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಗೋಬಿ ಎಲ್ಲ ಮಾಡುವಾಗ ಅದ್ರದ್ದು ಫ್ಲೇವರ್ ಬರ್ತಾ ಇರುತ್ತೆ ನೋಡಿ, ಆ ಥರ ಫ್ಲೇವರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನು ಹಾಗೆ ಇದ್ರದ್ದು ಕಲರು ಸಹ ಚೇಂಜ್ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ ಫ್ರೈ ಮಾಡಿ ನೀವು ಸಬ್ಜಿನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಇದು ಸಹ ನೀಟಾಗಿ ಫ್ರೈ ಆಯಿತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಹಾಗೆ ಇವಾಗ ಇದರಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಇದೆ. ಇದೇ ಎಣ್ಣೆಯಲ್ಲಿ ಆಲೂಗಡ್ಡೆನೂ ಸಹ ಇದೇ ಥರನೇ ನಾವು ಹುರ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನೂ ಸಹ ನಾನು ಇದೇ ಥರನೇ ಹುರ್ಕೊತೀನಿ. ನೀವಿಲ್ಲಿ ಹೂಕೋಸನ್ನ ಯಾವ ಥರ ದಪ್ಪದಾಗಿ ತೊಗೊಂಡಿದ್ದೀರೋ ಅಥವಾ ಚಿಕ್ಕದಾಗಿ ತೊಗೊಂಡಿದ್ದೀರೋ ಅಂತ ನೋಡಿಬಿಟ್ಟು ಅದೇ ಸೈಜಿಗೆ ನಾವಿಲ್ಲಿ ಆಲೂಗಡ್ಡೆನೂ ಸಹ ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತುಂಬ ದಪ್ಪದಾಗೂ ಅಲ್ಲ, ತುಂಬ ತೆಳುವಾಗಿನೂ ಅಲ್ಲ, ಆ ಥರ ತೊಗೊಂಡಿದ್ದೆ ಹೂಕೋಸನ್ನ. ಹಾಗಾಗಿ ಅದೇ ಥರನೇ ಇಲ್ಲಿ ಆಲೂಗಡ್ಡೆನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಆಲೂಗಡ್ಡೆನೂ ಸಹ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆಲೂಗಡ್ಡೆ ಎಣ್ಣೆಯಲ್ಲಿ ಹಾಕಿದಾಗ ಯಾವ ಥರ ಇತ್ತು, ಹಾಗೆ ಇಲ್ಲಿ ಒಂದು 5 ನಿಮಿಷ ಆದಮೇಲೆ ಎಣ್ಣೆ ಜೊತೆಗೆ ಫ್ರೈ ಆಗಿ ಕಲರು ಸಹ ಚೇಂಜ್ ಆಗಿದೆ. ಇದು ಇನ್ನೊಂದು 2 ನಿಮಿಷ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಇದು ಸಹ ನೀಟಾಗಿ ಕಲರು ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ನಾನೇನಿಲ್ಲಿ ಗೋಬಿನ ತೆಗೆದಿಟ್ಕೊಂಡಿದ್ದೀನಲ್ವ ಅದೇ ತಟ್ಟೆಗೇನೆ ಇದನ್ನು ಸಹ ತೆಗಿತಾ ಇದ್ದೀನಿ. ಇನ್ನು ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಿದ್ದೀನಿ. ಎಣ್ಣೆ ಇದೆ, ಅದು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಈಗ ಆಲ್ರೆಡಿ ಎಣ್ಣೆ ಕಾದಿತ್ತು, ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೋಬೇಕಾಗುತ್ತೆ. 1 ಇಂಚ್ ಆಗೋಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿ, ಹಾಗೆ ಒಂದು ಅರ್ಧ ಸ್ಟಾರ್ ಫ್ಲವರು, ಒಂದು ಸ್ವಲ್ಪ ಸಾಯಿ ಜೀರಾ, ಹಾಗೆ ಕಸ್ತೂರಿ ಮೆಂತಿ, 1 ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ನೀಟಾಗಿ ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಈರುಳ್ಳಿನ ತೊಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ 2 ಅಥವಾ 3ನ ತೊಗೊಳ್ಳಿ. ಇನ್ನು ಇಲ್ಲಿ ಈರುಳ್ಳಿನೂ ಸಹ ನೀಟಾಗಿ ಫ್ರೈ ಆಗಬೇಕು. 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೇನೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇವಾಗ ನೀಟಾಗಿ ಫ್ರೈ ಆಯಿತು. ಇದಕ್ಕೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಟೊಮೆಟೊ ಈ ಥರ ಕಟ್ ಮಾಡಿ ಸೇರಿಸ್ಕೊಳ್ಳೋದು ಬೇಡ ಅಂದರೆ ಪ್ಯೂರಿನೂ ಸಹ ಮಾಡಿ ಹಾಕೋಬೋದು. ನನಗೆ ಗ್ರೇವಿ ಅಷ್ಟಾಗಿ ಬೇಕಾಗಿರಲಿಲ್ಲ, ಹಾಗಾಗಿ ನಾನಿಲ್ಲಿ ಈ ಥರ ಚಾಪರಿಂದ ಟೊಮೆಟೊನೂ ಸಹ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದರೆ ಈರುಳ್ಳಿ ಹಾಗೆ ಟೊಮೆಟೊನ ಪ್ಯೂರಿ ಮಾಡಿನೂ ಸಹ ಸೇರಿಸ್ಕೋಬೋದು. ಇನ್ನು ಟೊಮೆಟೊನೂ ಸಹ ಸೇರಿಸಿ 1-2 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕನುಗುಣವಾಗಿ ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೋಬೇಕಾಗುತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡು
ಮಾಡಿಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇನ್ನು ಇಲ್ಲಿ ಟೊಮೆಟೊ ಎಲ್ಲ ನೀಟಾಗಿ ಬೇಯಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗ್ಬಿಡಿ, ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊತಾ ಇದ್ದೀನಿ. ಈ ಹಂತದಲ್ಲೇ ನಾನು ಗೋಬಿ ಬೇಯುವಾಗೂ ಸಹ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪನೇ ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಇದನ್ನ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡಿದ ನಂತರ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲಿಡ್ನ ಓಪನ್ ಮಾಡಿ ಯಾವ ಥರ ನೀಟಾಗಿ ಬೆಂದ್ಕೊಂಡಿತ್ತು ಅಂತ. ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ನಾವೇನು ಮೊದಲೇ ಹುರಿದಿಟ್ಕೊಂಡಿದ್ವಲ್ವ ಆಲೂಗಡ್ಡೆ ಹಾಗೆ ಹೂಕೋಸು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಜಾಸ್ತಿ ಹೊತ್ತೇನು ಫ್ರೈ ಮಾಡೋವಂತಹ ಅಗತ್ಯತೆ ಇರಲ್ಲ, ಯಾಕಂದರೆ ಮೊದಲೇ ನಾವಿಲ್ಲಿ ಆಲೂಗಡ್ಡೆ ಹಾಗೆ ಹೂಕೋಸನ್ನ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಬೆರಿಲಿ ಎಣ್ಣೆ ಕರ್ನಕ್ಕೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ನಾನಿಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆದರೆ ಸಾಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಯಾಕಂದರೆ ನನಗೆ ಗ್ರೇವಿ ಜಾಸ್ತಿ ಬೇಕಾಗಿರಲಿಲ್ಲ. ಹಾಗಾಗಿ ನಿಮಗೇನಾದರೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಬರೋ ಥರ ಬೇಯಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಒಂದು 5 ನಿಮಿಷ ಆದ ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಲಿಡ್ನ ಓಪನ್ ಮಾಡಿದ ತಕ್ಷಣವೇ ಗೋಬಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಹಾಕಿರುವಂತಹ ನೀರು ಪೂರ್ತಿಯಾಗಿ ಇಂಗಿಬಿಟ್ಟು ಒಂದು ಸೆಮಿ ಗ್ರೇವಿ ಥರ ಇಲ್ಲಿ ರೆಡಿಯಾಗಿದೆ ಈ ಸಬ್ಜಿ ಅನ್ನೋದು. ಇನ್ನು ಇದನ್ನ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಆಲೂ ಗೋಬಿ ಸಬ್ಜಿ ರೆಡಿನೇ ಆಗೋಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಈ ಥರ ಮನೆಯಲ್ಲಿ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗ್ಬೋದು, ಹಾಗೆ ನಿಮ್ಮ ಮನೆ ಮಂದಿಗೂ ಸಹ ಇಷ್ಟ ಆಗ್ಬೋದು. ಇದ್ರ ಜೊತೆಗೆ ಇವತ್ತು ನಾನು ಚಪಾತಿ ಮಾಡ್ತಾಯಿದ್ದೀನಿ ಅಂತ ಅಂದಲ್ವ, ಹಾಗಾಗಿ ಚಪಾತಿನೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಇದ್ರ ಜೊತೆಗೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಸಹ ಸೇರಿಸ್ಕೋಬೋದು. ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ನಾನು ಬರೀ ಆಲೂಗಡ್ಡೆ ಗೋಬಿನ ಸೇರಿಸ್ಕೊಂಡು ಇವತ್ತು ಈ ಸಬ್ಜಿನ ಮಾಡ್ಕೊಂಡಿದ್ದೀನಿ. ಇನ್ನು ಸಬ್ಜಿ ಅಂತೂ ರೆಡಿ ಆಗೋಯ್ತು. ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೆ ಅಲ್ವಾ, ಇನ್ನು ಚಪಾತಿನೂ ಸಹ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಚಪಾತಿ ಮಾಡುವಾಗ ಯಾರಿಗೆ ಎಷ್ಟು ಬೇಕು ಅಂತ ಕೇಳಿಬಿಟ್ಟು ಚಪಾತಿನ ಮಾಡ್ಕೊತೀನಿ. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಒಂದೊಂದು, ಹಾಗೆ ನನ್ನ ಹಸ್ಬೆಂಡಿಗೆ ಒಂದು 4 ಬೇಕಾಗಿತ್ತು ಬಾಕ್ಸಿಗೆ ತೊಗೊಂಡೋಗೋಕ್ಕೆ ಅಂತ. ಇಲ್ಲಿ ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ಚಪಾತಿನ ಮಾತ್ರ ಇಲ್ಲಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಹಾಗೆ ಚಪಾತಿನೂ ಮಾಡಿ ಅದನ್ನು ಸಹ ಬೇಯಿಸಿ ಇಟ್ಕೊಂಡಿದ್ದಾಯಿತು. ಹಾಗೆ ನನ್ನ ಹಸ್ಬೆಂಡ್ ಬಾಕ್ಸಿಗೆ ಸಲಾಡ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ಚಪಾತಿಯನ್ನು ತಿಂತಾ ಇಲ್ಲ, ನಿನ್ನೆನೇ ನೆನೆಸಿಟ್ಟಿದ್ದೆ ನೋಡಿ ಕಡಲೆಕಾಳು ಹಾಗೆ ಶೇಂಗಾನ, ಅದನ್ನ ಸ್ಟೀಮ್ ಕುಕ್ ಮಾಡಿದ್ದೆ. ಅದಕ್ಕೂ ಸಹ ಒಂದು ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಎಲ್ಲ ಬೇಕಾಗಿತ್ತು, ಅದನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಬ್ರೇಕ್ಫಾಸ್ಟ್ ಅಂದರೆ. ಕಾಳು ಹಾಗೆ ಈ ಥರ ತರಕಾರಿನ ಹಾಕಿಬಿಟ್ಟು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ವಾರದಲ್ಲಿ 2 ಅಥವಾ 3 ಸರಿನಾದರೂ ನಾನು ಈ ಥರ ಮಾಡಿಕೊಂಡು ತಿಂತಾಯಿರ್ತೀನಿ. ಈ ಬರೀ ತರಕಾರಿ ತಿನ್ನೋದಕ್ಕೆ ಹಾಗೆ ಬರೀ ಏನಾದರೂ ಓಟ್ಸು ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಬೇಜಾರಾಗ್ತಾ ಇರುತ್ತಲ್ವ, ಹಾಗಾಗಿ ಈ ಥರ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಓಡಾಡಿಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ನಾನು ಈ ಥರ ಸಲಾಡ್ನ ಮಾಡಿಟ್ಟಿರ್ತೀನಿ. ಹಾಗೆ ನನ್ನ ಹಸ್ಬೆಂಡ್ಗೂ ಸಹ ಬಾಕ್ಸಿಗೆ ಹಾಕಬೇಕಾಗಿತ್ತು, ಹಾಗಾಗಿ ಅವ್ರಿಗೂ ಸಹ ಇಲ್ಲಿ ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಕ್ಕಳಿಗೆ ಇಲ್ಲಿ ಬ್ರೇಕ್ಫಾಸ್ಟ್ನ ಹಾಕಿ ಕೊಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟು ನಮ್ಮ ಮನೇಲಿ ಈ ಥರ ಇತ್ತು. ಚಪಾತಿ ಹಾಗೆ ಆಲೂ ಗೋಬಿ ಸಬ್ಜಿ ಸಲಾಡು, ಸಖತ್ ಟೇಸ್ಟಿಯಾಗಿರುವಂತಹ ಹೆಲ್ತಿ ಬ್ರೇಕ್ಫಾಸ್ಟೇ ಆಗಿತ್ತು ಇವತ್ತು. ಹಾಗೆ ಸಬ್ಜಿ ನೋಡ್ತಾ ಇದ್ದೀರಲ್ವ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು, ಸೂಪರ್ ಟೇಸ್ಟಿಯಾಗಿತ್ತು. ನೀವು ಚಪಾತಿ ಬದಲಾಗಿ ಪೂರಿನೂ ಸಹ ಮಾಡಿಕೊಂಡು ತಿನ್ಬೋದು. ಪೂರಿಗೂ ಸಹ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಸಬ್ಜಿ. ಹಾಗೆ ಮಕ್ಕಳು ತಿಂದ ತಕ್ಷಣನೇ ಹೇಳ್ತಾಯಿದ್ರು, ಅಮ್ಮ ಬೊಂಬಾಟಾಗಿದೆ ಅಮ್ಮ, ಸಬ್ಜಿ ಸಖತ್ತಾಗಿದೆ ಅಂತ ಹೇಳ್ತಾಯಿದ್ರು. ಒಂದ್ಸರಿ ನೀವು ಮನೇಲಿ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೂ ಸಹ ಇಷ್ಟ ಆಗ್ಬೋದು. ಹಾಗೆ ಗೋಬಿ ಇಷ್ಟಪಡದೇ ಇರೋರು ಯಾರು ಇರ್ತಾರೆ ಹೇಳಿ, ಎಲ್ರಿಗೂ ಸಹ ಗೋಬಿ ಇಷ್ಟ ಆಗುತ್ತಲ್ವ. ಯಾವಾಗಲೂ ನಾವು ಗೋಬಿ ಮಂಚೂರಿ ಈ ಥರದ್ದು ಮಾಡಿಕೊಡೋ ಬದಲು ಈ ಥರ ಪಲ್ಯ ಅಥವಾ ಸಬ್ಜಿಗಳನ್ನ ಮಾಡಿಕೊಟ್ರೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಇನ್ನು ಮಿಕ್ಕೊಂಡಿರುವಂತಹ ಕೆಲಸನೂ ಸಹ ಮುಗಿಸ್ಕೋಬೇಕಾಗಿತ್ತು. ಹಾಗೆ ನನ್ನ ಹಸ್ಬೆಂಡ್ಗೂ ಲಂಚ್ ಬಾಕ್ಸ್ನ ಸಹ ಕಟ್ಟಿ ಅವರಿಗೂ ಸಹ ಇಲ್ಲಿ ಬ್ರೇಕ್ಫಾಸ್ಟ್ನ ಹಾಕಿ ಕೊಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.